ಕಾವೇರಿ ನೀರಿನ ವಿಚಾರವಾಗಿ ತಾವ ಈಗಾಗಲೇ ಗಮನಿಸಿರುವಂತದ್ದು ಸಿಡಬ್ಲ್ಯೂಆರ್ಸಿಯ ಆದೇಶವನ್ನು ಶಿಫಾರಸು ಮಾಡಿದ್ದನ್ನು ಎತ್ತಿ ಹಿಡಿದಿತ್ತು. 3,500 ಕ್ಯೂಸೆಕ್ ನೀರು. ಆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಅರ್ಜಿಯ ಶೀಘ್ರ ವಿಚಾರಣೆಗೆ ಒಪ್ಪಿಗೆ ನೀಡಲಾಗಿರುವುದು. ಆಗಸ್ಟ್ 13ರ ಗುರುವಾರ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಆಗಲಿಕ್ಕಿದೆ. ಕರ್ನಾಟಕದಿಂದ ಪ್ರತಿವಾದ ಮಂಡನೆ ನಿರೀಕ್ಷೆ. ನಾಳೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮಹತ್ವದ ಸಭೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಮೊದಲೇನೇನು ಅಂತಂದ್ರೆ, ತಮಿಳುನಾಡಿನ ಅರ್ಜಿಯ ಶೀಘ್ರ ವಿಚಾರಣೆಗೆ ಒಪ್ಪಿಗೆಯನ್ನ ಕೊಟ್ಟಿರೋದು ಒಂದಾದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಆಗಸ್ಟ್ 13ಕ್ಕೆ ಹಿಯರಿಂಗ್. ಇದರ ಜೊತೆಗೆ ಮಹತ್ವದ ಸಭೆ ಕೂಡ. ಕಾವೇರಿ ನದಿ ನೀರು ವಿವಾದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಅರ್ಜಿಯ ಶೀಘ್ರ ವಿಚಾರಣೆಗೆ ಒಪ್ಪಿಗೆಯನ್ನ ನೀಡಲಾಗಿರುವುದು. ಆಗಸ್ಟ್ 13ರ ಗುರುವಾರ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ಕರ್ನಾಟಕದಿಂದ ಪ್ರತಿವಾದ ಮಂಡನೆಯ ನಿರೀಕ್ಷೆ ಕೂಡ ಇರೋದು. ನಾಳೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಸಭೆ ಇರುವಂತದ್ದು. ಈ ಸಭೆ ಈ ಎಲ್ಲಾ ವಿಚಾರಗಳಿಗೆ ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಹತ್ವದ ಸಭೆ. ಅದರ ಬೆನ್ನಲ್ಲೇ ನಾಳೆ ಮಧ್ಯಾಹ್ನವೇ ಸಿಡಬ್ಲ್ಯೂಎಂಎ ಸಭೆ ಕೂಡ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಕೂಡ ಇರೋದು. ತಮಿಳುನಾಡಿಗೆ ಇದುವರೆಗೆ ನೀರು ನಿರ್ವಹಣಾ ಪ್ರಾಧಿಕಾರದ ವಿಚಾರವಾಗಿ, ಅಂದ್ರೆ ಇಲ್ಲಿವರೆಗೂ ಹರಿಸಿದ ನೀರಿನ ಪ್ರಮಾಣದ ಪರಿಶೀಲನೆ. ಸಿಡಬ್ಲ್ಯೂಎಂಎ ಆದೇಶದಿಂದ ಜುಲೈ 30ರಿಂದ ಬಿಡಬೇಕಾಗಿದ್ದ ನೀರಿನ ಪ್ರಮಾಣ 4 ಟಿಎಂಸಿ. ನಿಮಗೆಲ್ಲ ಗೊತ್ತಿರುವ ಹಾಗೆ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು. ಅದು ಟೋಟಲ್ ಆಗಿ 4 ಟಿಎಂಸಿ ಆಗುತ್ತೆ ಅನ್ನುವಂಥದ್ದಿತ್ತು. ಸೊ ಇಲ್ಲಿಯವರೆಗೂ ಆಸ್ ಪರ್ ಶಿಫಾರಸು ಮಾಡಿದ ಪ್ರಕಾರವಾಗಿ ಎಷ್ಟು ನೀರನ್ನ ಹರಿಸಲಾಗಿದೆ? ಜುಲೈ 28ಕ್ಕೆ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಶಿಫಾರಸು ಮಾಡಿತು. ಪ್ರತಿದಿನ 3,500 ಕ್ಯೂಸೆಕ್ ನೀರಿನಂತೆ 15 ದಿನ ನೀರು ಹರಿಸಬೇಕಾಗಿತ್ತು. ಉತ್ತಮ ಮಳೆ ಆಗದ ಕಾರಣ ನದಿಗೆ ಶಿಫಾರಸಿಗಿಂತ ಹೆಚ್ಚು ನೀರು, ಅಂದ್ರೆ ಮಳೆ ಆಯಿತು, ಉತ್ತಮ ಮಳೆ ಆಗಿದ್ದರಿಂದ ಶಿಫಾರಸಿಗಿಂತ ಹೆಚ್ಚು ನೀರು ಹರಿಸುವಂತ ಕೆಲಸ. ಈಗ ಮುಖ್ಯವಾದಂತಹ ವಿಚಾರ ಏನು ಅಂತಂದ್ರೆ, 3,500 ಕ್ಯೂಸೆಕ್ ನೀರನ್ನ ಹರಿಸುವ ಹಿನ್ನೆಲೆ ಈಗ ಸದ್ಯಕ್ಕೆ ಇಲ್ಲಿವರೆಗೂ ಎಷ್ಟು ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ, ನಾಳೆಯ ಮೀಟಿಂಗ್ ಯಾವ ವಿಚಾರಗಳಿಗೆ ಮಹತ್ವ ಪಡೆದುಕೊಳ್ಳುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ನಾಳಿನ ಈ ಸಭೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಏನೆಲ್ಲ ಬೆಳವಣಿಗೆಗಳ ನಿರೀಕ್ಷೆಯನ್ನು ಮಾಡಬಹುದು ನಾವು? ಖಂಡಿತವಾಗಿಯೂ ಬಹಳ ಮಹತ್ವಪೂರ್ಣ ಪಾಟೀಲ್ರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಕಳೆದ ಸಭೆ ಇದಕ್ಕಿಂತಲೂ ಹೆಚ್ಚು ಕುತೂಹಲ ಇತ್ತು. ಯಾವ ಕಾರಣಕ್ಕಾಗಿ? ತಮಿಳುನಾಡು ನೀರು ಬೇಕೇ ಬೇಕು ಅಂತ ಕೇಳ್ತಾ ಇತ್ತು. ಅದಕ್ಕೆ ಸರಿಯಾಗಿ ಮೊದಲು ಸಿಡಬ್ಲ್ಯೂಆರ್ಸಿ ಜುಲೈ 28ನೇ ತಾರೀಕು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡುತ್ತೆ. ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನಂತೆ 15 ದಿನದಲ್ಲಿ 4.5 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ. ಅವತ್ತಿನ ನಮ್ಮ ಕರ್ನಾಟಕದ ಪರಿಸ್ಥಿತಿನೇ, ಅವತ್ತಿಗೆ ಕರ್ನಾಟಕದ ಪರಿಸ್ಥಿತಿ ಆಗಿತ್ತು ಅಂದ್ರೆ ಬರಗಾಲದ ಛಾಯೆ, ಎಲ್ಲೋ ಅಲ್ಲಲ್ಲಿ ಇಲ್ಲಲ್ಲಿ ಮಳೆ ಆಗ್ತಾ ಇತ್ತು. ಹೀಗಿರುವಾಗ ತಮಿಳುನಾಡಿಗೆ ನೀರು ಹರಿಸಿದ್ರೆ ಕುಡಿಯೋಕೆ ನೀರಿರಲ್ಲ ಅನ್ನೋ ಪರಿಸ್ಥಿತಿ. ಆದರೆ ನೋಡಿ, ಜುಲೈ 29ರ ಬೆಳಗ್ಗೆ 8 ಗಂಟೆಯಿಂದ ನೀರು ಹರಿಸಬೇಕು ಅನ್ನೋದಿತ್ತು ಅದರ ಶಿಫಾರಸಿನಲ್ಲಿ. ಅದಾದ ನಂತರ ಸಿಡಬ್ಲ್ಯೂಎಂಎ ಆದೇಶ ಮಾಡುತ್ತೆ. ಸೊ ಅದು ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಎತ್ತಿಡಿಯುತ್ತೆ. ಸರ್ವಪಕ್ಷ ಸಭೆನೂ ಕೂಡ ಕರೀತಾರೆ. ಅದಕ್ಕೆ ಸರಿಯಾಗಿ ಕರ್ನಾಟಕದಲ್ಲಿ ಮಳೆ ಕೂಡ ಶುರು ಆಗುತ್ತೆ. ಅಂದ್ರೆ ಎಲ್ಲಿ ಕಾವೇರಿ ಜಲಾನಯನ ಪ್ರದೇಶ ಇದೆ, ಈ ಎಲ್ಲ ಡ್ಯಾಂಗಳಿಗೂ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಅದೇ ಕಾರಣಕ್ಕಾಗಿ 13 ದಿನ ಆಗಿದೆ ಇವತ್ತಿಗೆ. 13 ದಿನಕ್ಕೆ 7.5 ಟಿಎಂಸಿ, ಅಂದ್ರೆ ಅವ್ರು ಹೇಳಿದ್ದು 4.5 ಟಿಎಂಸಿ ಹರಿಸಬೇಕು ಅಂತ. ಇವತ್ತಿಗೆ 4 ಟಿಎಂಸಿ ಹರಿಬೇಕಿತ್ತು 13 ದಿನಕ್ಕೆ. ಆದ್ರೆ 7.5 ಟಿಎಂಸಿ ನೀರು ಈಗಾಗಲೇ ತಮಿಳುನಾಡಿಗೆ ಹರಿದಿದೆ. ಅಲ್ಲಿಗೆ ನಾವು ಕರ್ನಾಟಕ ಇನ್ನೂ ಹೆಚ್ಚಿಗೆ 3 ಟಿಎಂಸಿ ನೀರನ್ನ ಹೆಚ್ಚುವರಿಯಾಗಿ ಈಗಾಗಲೇ ಹರಿಸಿದೆ ಅನ್ನೋದು ಅಧಿಕೃತವಾಗಿರುವಂತಹ ಲೆಕ್ಕ. ಇದು ಬಿಳುಗಿಂಡ್ಲು ಮಾಪನ ಕೇಂದ್ರದ ಪ್ರಕಾರವೇ ಇಷ್ಟು ನೀರು ಹರಿತಾ ಇದೆ ಅನ್ನೋದು. ಆದ್ರೆ ಜುಲೈ 28ಕ್ಕೆ ನೋಡಿ, ಬಿಳುಗಿಂಡ್ಲುವಿನಲ್ಲಿ ಸಂಚಿನ ಹರಿವು ಎಷ್ಟಿತ್ತು ಅಂದ್ರೆ ಕೇವಲ 176 ಕ್ಯೂಸೆಕ್ಸ್. ಆದ್ರೆ ವರ್ಣದೇವನ ಕೃಪೆ ಈ ಸರ್ಕಾರವನ್ನ ಕಾಪಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಬಂದು ಸರ್ವಪಕ್ಷ ಸಭೆಯಲ್ಲಿ ಹೇಳೋದ್ರಲ್ಲ, ಆ ವರ್ಣದೇವನ ಕೃಪೆಯಿಂದಾಗಿ ಕಳೆದ 13 ದಿನದಲ್ಲಿ 7.5 ಟಿಎಂಸಿ ನೀರು ತಮಿಳುನಾಡಿಗೆ ಹರಿದಿದೆ. ಹೀಗಾಗಿ ಸಹಜವಾಗಿ ಬಹುಶಃ ನಾಳೆ ಅವರು ತಮಿಳುನಾಡಿನವರು ಸಹಜವಾಗಿ ಇನ್ನೂ ಹೆಚ್ಚಿಗೆ ನೀರು ಬೇಕಿದೆ ಅನ್ನುವಂಥ ವಾದವನ್ನು ಮುಂದಿಡಬಹುದೇನೋ. ಆದರೆ ಈಗ ಹಿಂದೆ ಸಿಡಬ್ಲ್ಯೂಎಂಎ ಏನು ಆದೇಶವನ್ನ ಮಾಡಿತ್ತು, ಅದಕ್ಕಿಂತಲೂ ಹೆಚ್ಚಿಗೆ ನೀರು ತಮಿಳುನಾಡಿಗೆ ಕರ್ನಾಟಕ ಹರಿಸಿದೆ ಅನ್ನುವಂಥದ್ದು ವಾಸ್ತವದ ಲೆಕ್ಕ. ಶ್ರೀಪಾದ್, ಈಗ ವೀರೇಂದ್ರ, ಶಿಫಾರಸಿನ ಪ್ರಕಾರವಾಗಿ 4 ಟಿಎಂಸಿ ನೀರನ್ನು ಹರಿಸಬೇಕಾಗಿತ್ತು. ಆದರೆ
ಸಕಾಲಕ್ಕೆ ಮಳೆ ಬಂತು, ಕಾವೇರಿ ಕೊಳದಲ್ಲಿ ನೀರು ತುಂಬಿಕೊಂತು, ಹಿಂಗಾಗಿ 7.5 TMC ನೀರನ್ನು ಹರಿಸಲಾಗಿರೋದು, ಹೆಚ್ಚುವರಿಯಾಗಿ ನೀರನ್ನು ಹರಿಸಲಾಗಿದೆ. ನಾವೀಗ ಈ ಹಿಂದೆ 2024-25 ಸಾಲನ್ನು ನೋಡಿದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಇಸ್ ವೆರಿ ಕ್ಲಿಯರ್. ಏನ್ ಹೇಳುತ್ತೆ? 177 TMC ನೀರನ್ನ ತಮಿಳುನಾಡಿಗೆ ಅಟ್ ಎನಿ ಕಂಡೀಷನ್ ನಾವು ರಿಲೀಸ್ ಮಾಡಬೇಕು ಅಂತಿದೆ. ನಾವು ಕಳೆದ ಸಾರಿ ಮಳೆ ಆದಂತಹ ಟೈಮ್ನಲ್ಲಿ 330 TMC ನೀರನ್ನ ಹೆಚ್ಚುವರಿಯಾಗಿ ಹರಿಸಿತ್ತವರಿಗೆ. ಈಗ ಪರಿಸ್ಥಿತಿ ಹೆಂಗಿದೆ? ಸಂಕಷ್ಟವನ್ನು ಹಂಚಿಕೊಳ್ಳಿ ನಮ್ಮ ಜೊತೆಗೆ ಅನ್ನುವಂತಹ ಪ್ರಶ್ನೆ, ಮುತ್ಸದ್ದಿತನವನ್ನ DK ಶಿವಕುಮಾರ್ ಅವರು ತೋರಿಸಬೇಕಾಗಿರೋದು, ಜೊತೆಗೆ ಆ ಕಡೆ ಮುಖ್ಯಮಂತ್ರಿ ಅಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಯು ತೋರಿಸಬೇಕು ಅಂತ ಹೇಳಿ. ಆದಾಗ್ಯೂ ಕೂಡ ಇಂಥ ಸಂಕಷ್ಟದ ಸಮಯದಲ್ಲೂ ಕೂಡ 7.5 TMC ನೀರನ್ನ ಹೆಚ್ಚುವರಿಯಾಗಿ ಕೊಟ್ಟಾಗ ಈಗ ತಮಿಳುನಾಡಿನವರು ಮತ್ತೆ ವಾದ ಮಾಡಬಹುದು, ಇಲ್ಲ ಬ್ಯಾಕ್ಲಾಗ್ ವಾಟರ್ ನಮಗ್ ಬೇಕು, ಆ ಬ್ಯಾಕ್ಲಾಗ್ ವಾಟರ್ ನೀರನ್ನ ನೀವು ಯಾವಾಗ ಬಿಡ್ತೀರಿ, ಈಗ ನೀರು ಬಂದಿದೆಯಲ್ಲ ಬಿಡಬೇಕು ಅಂತ ಮೋಸ್ಟ್ಲಿ ಅವರು ವಾದ ಇಡಬಹುದು. ಕೌಂಟರ್ ವಾದ ರಾಜ್ಯದ ಅಧಿಕಾರಿಗಳಿಂದ ಯಾವ ರೀತಿ ಆಗುತ್ತೆ ಈ ಸಂದರ್ಭದಲ್ಲಿ, ಇದ್ರ ಬಗ್ಗೆಯೂ ನಾವು ಮಾತಾಡಬಹುದಲ್ವಾ? ಎಸ್ ಪಾಟೀಲ್, ನೋಡಿ ಹಿಂದೆ ಕೂಡ ಕೌಂಟರ್ ವಾದವನ್ನು ಮುಂದಿಟ್ಟಿದ್ದಾರೆ. ಏನ್ ಹೇಳಿದ್ರು ಅಂದ್ರೆ ಕರ್ನಾಟಕದ ಅಧಿಕಾರಿಗಳು, ನೋಡಿ ಸುಪ್ರೀಂ ಕೋರ್ಟ್ ನ ಆದೇಶದಲ್ಲೇ ಇರುವಂತಹ ಮತ್ತೊಂದು ಅಂಶ ಏನಂದ್ರೆ ಕೇವಲ ನೀರನ್ನ ಹಂಚಿಕೊಳ್ಳೋದಲ್ಲ, ಸಂಕಷ್ಟವನ್ನು ಹಂಚಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್ ಇದೆ. ಇದು ನೀವು ಕೇವಲ ನೀರು ಹಂಚಿಕೊಳ್ಳೋದಷ್ಟೇ ಅಲ್ಲ, ಸಮೃದ್ಧಿಯ ಕಾಲದಲ್ಲಿ ನೀರನ್ನು ಹಂಚಿಕೊಳ್ಳಿ, ಸಂಕಷ್ಟದ ಕಾಲದಲ್ಲಿ ಸಂಕಷ್ಟವನ್ನು ಹಂಚಿಕೋಬೇಕು ಅನ್ನುವಂಥದ್ದು. ಅದೇ ಕಾರಣಕ್ಕಾಗಿ ಸಂಕಷ್ಟ ಸೂತ್ರದ ಪ್ರಕಾರ ತಮಿಳುನಾಡಿನ ಅಧಿಕಾರಿಗಳು ಮುಂದಿಟ್ಟ ವಾದ ಏನು ಅಂದ್ರೆ, ಆಯ್ತು ಸ್ವಾಮಿ, ಸಂಕಷ್ಟ ಸೂತ್ರದ ಪ್ರಕಾರವೇ ಅಂದ್ರೆ ಈ ಹಿಂದೆ ಸಂಕಷ್ಟ ಬಂದ ಸಂದರ್ಭದಲ್ಲಿ, ಈ ಹಿಂದೆ 2002, 2003ರಲ್ಲಿ ಬರಗಾಲದ ಸಂದರ್ಭಗಳಲ್ಲಿ, ಅದಾದ ನಂತರ 2016ರಲ್ಲಿ ಬರಗಾಲ ಬಂದ ಕಾಲದಲ್ಲಿ, ಸಂಕಷ್ಟದ ಕಾಲದಲ್ಲೂ ಕೂಡ 9 TMC ನೀರು ಕೊಡಬೇಕು ಅಂತ ಇತ್ತು. ಆ ಲೆಕ್ಕದ ಪ್ರಕಾರ 9 TMC ನೀರು ಕೊಡಿ ಅಂತ ಅವರು ವಾದ ಮುಂದಿಟ್ಟಿದ್ದಾಗಿತ್ತು. ಆದ್ರೆ ಅದನ್ನ ಪುರಸ್ಕರಿಸಲಿಲ್ಲ. ಯಾಕಂದ್ರೆ IMD ಅಧಿಕಾರಿಗಳು ಕೊಟ್ಟಂತ ವಾಸ್ತವದ ಲೆಕ್ಕವನ್ನ ಮುಂದಿಟ್ಟುಕೊಂಡು ಕಡೆಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ನಂತೆ 4.5 TMC ನೀರನ್ನ ಹರಿಸಿ ಅನ್ನುವಂತ ಆದೇಶವನ್ನ ಮಾಡಿತ್ತು. ಅದಕ್ಕೂ ಹೆಚ್ಚಿಗೆ ಈಗಾಗಲೇ ಕರ್ನಾಟಕದಿಂದ ಹೋಗಿದೆ. ಬಹುಶಃ ನಾಳೆ ಆ ವಾದವನ್ನು ಮುಂದಿಡಬಹುದು. ಸಂಕಷ್ಟ ಸೂತ್ರದ ಪ್ರಕಾರ ನಮಗೆ, ಅಂದ್ರೆ ಸಂಕಷ್ಟ ಸೂತ್ರ ಅಂತ ಅಧಿಕೃತ ಅಲ್ಲ, ಹಿಂದಿನ ಸಂಕಷ್ಟದ ಸಂದರ್ಭದಲ್ಲಿ ಹೇಗೆಲ್ಲ ನೀರನ್ನು ಕೊಟ್ಟಿದ್ದಾರೋ ಅದರ ಪ್ರಕಾರ 9 TMC ನೀರನ್ನ ಕೊಟ್ಟಿಲ್ಲ ಅನ್ನುವಂಥ ವಾದವನ್ನು ಮುಂದಿಡಬಹುದು. ಅದಕ್ಕಿಂತಲೂ ಮುಖ್ಯ ಶಿವಪಾದ್, ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನ ಅರ್ಜಿ ಕೂಡ ಬರ್ತಾ ಇದೆ. ಅದು ಮೇಕೆದಾಟು ಯೋಜನೆ ವಿಚಾರವಾಗಿ ಆದ್ರೂ ಕೂಡ, ನೋಡಿ ಮೇಕೆದಾಟು ಕೂಡ ಕಾವೇರಿ ನದಿ ನೀರಿನ ವಿಚಾರವೇ ಅಲ್ವಾ. ಅಂದ್ರೆ ವಿಸ್ತೃತವಾದ DPR ಅದನ್ನ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದ್ ಸೆಗೇನ್ ಅದನ್ನ ಪರಿಷ್ಕರಣೆ ಮಾಡಿ ಕಳಿಸ್ತಾ ಇದೆ. ಅದರಲ್ಲಿ 35 TMC ನೀರಿನ ಬದಲು 50 TMC ನೀರು ಅಂತ ಏನು ತೋರಿಸಿದ್ದಿತ್ತು, ಅದಕ್ಕೆ ಅಂದ್ರೆ ಅದನ್ನ ಪರಿಷ್ಕರಣೆ ಮಾಡಿ ಅನ್ನುವಂಥದ್ದು. ಹಾಗೆ ತಮಿಳುನಾಡಿನ ಆಕ್ಷೇಪ ಕೂಡ ಅದೇ ನಿಟ್ಟಿನಲ್ಲಿದೆ. ಆ ವಾದದ ಜೊತೆಗೆ ತಮಿಳುನಾಡು ಕಾವೇರಿ ನದಿ ನೀರಿನ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾವ ಮಾಡಿದ್ರೆ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಪಾಟೀಲ್, ಥ್ಯಾಂಕ್ ಯು ವೀರೇಂದ್ರ ಮಾಹಿತಿ.